ಸ್ನೇಹಿತರೆ, ಇವತ್ತು ನಮ್ಮ ಮಾವವ್ರಿಗೆ ಸೂಟ್ ತೊಗೊಳಕ್ಕೆ ಅಂತ ಬಂದಿದ್ವಿ. ನೋಡಿ ಹೆಂಗಿದೆ ಸೂಟು ಅಂತ. ಮದುವೆಲಿ ಇವ್ರು ಇದೇ ಸೂಟ್ನೇ ಹಾಕೊಳೋದು. ಈಗ ಜುಟ್ಟು ತೋರಿಸು. ನಿಧಾನಕ್ಕೆ ಇಟ್ಟಾರೆ ಸ್ಲೋಲಿ. ಹಿಂದೆ ಹೋಗು, ಸ್ವಲ್ಪ ಹಿಂದೆ ಸೋಫಾ ಹತ್ರ ಹೋಗು. ಇವಾಗ ಜುಟ್ಟು ಎತ್ಕೊ, ಕೈ ಹಿಡ್ಕೊ. ನನ್ನ ಕಡೆ ತಿರ್ಗೋ ನನ್ನ ಕಡೆ ನೋಡು. ಸ್ಮೈಲ್ ಮಾಡಿ ಹಿಂಗನ್ನು. ನಾವಿವಾಗ ಒಡವೆ ಅಂಗಡಿಗೆ ಬಂದಿದ್ದೀವಿ, ಒಡವೆ ತೊಗೊಳೋದಕ್ಕೆ ಅಂತ. ನೋಡಿ, ಒಡವೆ ಸೆಲೆಕ್ಷನ್ ನಡೀತಾ ಇದೆ. ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಇವರೆಲ್ಲ ನಾಚಿಕೊತಾ ಇದ್ರು. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದ್ವಿ. ನೋಡಿ, ಒಡವೆ ಅಂಗಡಿಗೆ ಬಂದಿದ್ವಿ. ನಮ್ಮ ಮಗುನೂ ಬಂದಿದೆ ಒಡವೆ ಅಂಗಡಿಗೆ. ಏನು ಮಗು, ನೀನು ಬಂದಿದ್ಯಲ್ವಾ? ನೀನು ಇಲ್ಲಿ ಮಗು ಇಲ್ಲಿ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೂತಿದ್ದು ಅನ್ಸುತ್ತೆ ಅವಾಗ, ಅಲ್ವಾ? ಮಜಾ ಮಾಡಿದ್ಯ ನೀನು ಸಖತ್ತಾಗಿ. ಹೆಸರು ಎಲ್ಲ ಬರ್ದಿದೆ, ನೀಟಾಗಿ ಕೊಟ್ಬಿಡಿ ಅದ್ರ ಮೇಲೆ. ಆಯ್ತಾ? ಇದು ದಾಸರಳ್ಳಿವೆಲ್ಲ ಒಂದಿನ ಹೋಗೋಣ ನಾವಿಲ್ಲಿ. ಅದೆಲ್ಲ ಒಂದು ದಿವಸ ಹೋರಿ. ಸ್ನೇಹಿತರೆ, ನಾವು ಇವಾಗ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಇನ್ವಿಟೇಷನ್ನ ಸೆಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ. ಇಲ್ಲಿ ತುಂಬ ಚೆನ್ನಾಗಿ ಇನ್ವಿಟೇಷನ್ಗಳು ಸಿಗ್ತಾ ಇದೆ. ನೋಡಿ, ನಮ್ಮ ಮನೆಯವ್ರು ಆಗಲೇ ಒಳಗಡೆ ಹೋಗಿದ್ದಾರೆ, ನಮ್ಮ ಮಗು ಕೂಡ ಒಳಗಡೆ ಹೋಗಿದೆ. ಇನ್ವಿಟೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಇವಾಗ ಹೋಗಿ ನೋಡ್ತೀನಿ ಯಾವ್ಯಾವ್ದು ಇನ್ವಿಟೇಷನ್ಗಳು, ಎಷ್ಟೆಷ್ಟು ರೇಟು ಅಂತೆಲ್ಲ. ಬನ್ನಿ ನೋಡೋಣ. ನೋಡು, ಅದು ಸ್ವಲ್ಪ ಗ್ರ್ಯಾಂಡ್ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ. ವೆಡ್ಡಿಂಗ್ ಇನ್ವಿಟೇಷನ್ ಅಂತ ಗಣೇಶ ಎಲ್ಲ ಇದು ಚೆನ್ನಾಗಿದೆ. ಮಗು ಯಾವ್ದು ಇಷ್ಟ ಆಯಿತು? ಯಾವುದು ಇದು? ಇದಾ ಪರ್ಪಲ್ ಇದೆ. ದೂರ ನಿಂತ್ಕೊಂಚು. ಇಷ್ಟ ಆಯ್ತಾ? ಓಕೆ, ಅದನ್ನೇ ತೊಗೊಂಡೋಣ. ಓಕೆ, ಫೈನಲಿ ನಾವು ಯಾಕೆ ಬ್ಯುಸಿ ಆಗಿದ್ವಿ, ನಾವು ಬ್ಲಾಗ್ ಯಾಕೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಪ್ರೀವಿಯಸ್ ಬ್ಲಾಗ್ಸಲ್ಲೆಲ್ಲ ಗೊತ್ತಾಗಿದೆ. ಬಟ್ ನಾನು ಹೇಳಿರಲಿಲ್ಲ ಏನು ಅಂತ. ಸೊ ನನ್ನ ತಮ್ಮನ ಮದುವೆ ಫಿಕ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಬ್ಯುಸಿಯಾಗಿದ್ವಿ. ಇವತ್ತು ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸೆಲೆಕ್ಟ್ ಮಾಡಿದ್ದೀವಿ. ಸೊ ಗೋಡನಿಂದ ಕಾರ್ಡ್ಸ್ ತಗೊಂಡು ಹೋಗಿದ್ದಾರೆ. ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಹ್ಯಾಪಿ. ಸೊ ನಮ್ಮ ಮಗಳು, ನಮ್ಮ 3 ಜನಕ್ಕೂ ಇಷ್ಟ ಆಯಿತು ನಾವು ಸೆಲೆಕ್ಟ್ ಮಾಡಿದ ಕಾರ್ಡ್ಸ್. ಎಕ್ಸೈಟೆಡ್ ಮದುವೆಗೆ. ಸೊ ಕಾರ್ಡ್ಸ್ ಎಲ್ಲ ಬಂದಿದೆ. ಇದೇ ಬಂಡಲ್ಲು. ಈ ಬಂಡಲ್ನ ಎತ್ಕೊಂಡೋಗಿ ಎಲ್ಲ ರೆಡಿ ಇದ್ದಾರೆ, ಎತ್ಕೊಂಡು ಹೋಗ್ತಾ ಇರೋದು. ಓಕೆನಾ? ನಿಮ್ಗೆ ಯಾರು ಕಾರ್ಡ್ಸ್ ಬೇಕಂದ್ರೆ ಇಲ್ಲೇ ಬನ್ನಿ, ತುಂಬ ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿ ತೋರಿಸ್ತಾರೆ ಕಾರ್ಡ್ಸ್. ಚೆನ್ನಾಗಿ ತೋರಿಸ್ತಾರೆ ಕಾರ್ಡ್ಸ್. ತೋರಿಸ್ತೀವಿ. ಮದುವೆ ಕಾರ್ಯಕ್ರಮದಲ್ಲಿ ಇನ್ನೊಂದು ಹಂತಕ್ಕೆ ಬಂದಿದ್ದೀವಿ. ಲಗ್ನ ಪತ್ರಿಕೆಗಳು ರೆಡಿಯಾಗಿ ಬಂದಿದ್ದಾವೆ. ನೋಡಿ, ನಮ್ಮ ಮಗು ಆಗಲೇ ಲಗ್ನ ಪತ್ರಿಕೆಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಈ ಗಣೇಶನ ಅಂಟಿಸಿಲ್ಲ ಅವರು. ನಮ್ಮ ಮಗು ಅಂಟಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಗು ಇಲ್ಲಿ ನೋಡಿ, ಮುಖ ತೋರಿಸು. ನಮ್ಮ ಮಗು ಆಲ್ರೆಡಿ ಎಲ್ಲ 1000 ಲಗ್ನ ಪತ್ರಿಕೆಗಳಿಗೂ ಗಣೇಶನ ಅಂಟಿಸ್ತೀನಿ ಅಂತ ಪಣ ತೊಟ್ಟಿ ಕೂತಿದೆ. ಎಲ್ಲದಕ್ಕೂ ಅಂಟಿಸ್ಯಪ್ಪ, ಇಲ್ಲಿ ಮುಖ ತೋರಿಸಪ್ಪ. ಸೂಪರ್. ಎಲ್ಲದಕ್ಕೂ ಅಂಟಿಸ್ಬಿಟ್ಟು ಕಳಿಸ್ಬೇಕು. ಮಾಮಂದು ಮದುವೆಗೋಸ್ಕರ ನಮ್ಮ ಮಗು ಲಗ್ನ ಪತ್ರಿಕೆಗಳಿಗೆಲ್ಲ ಅಂಟಿಸ್ತಾ ಇದೆ. ಶಬಾಷ್. ಹಾಂ, ಕಷ್ಟಪಡ್ತಾ ಇದೆ ನೋಡ್ರಿ. ಯಾರಿಗೆ ಪಡ್ತಾರೆ ಈ ಥರ ಕಷ್ಟನ? ನೋಡ್ರಿ, ಗಣೇಶನ ಕಿತ್ತು ಅಂಟಿಸ್ತಾ ಇದೆ ಕಣ್ರಿ. ಯಾರು ಪಡಲ್ಲ. ಆಯಿತು ಮಗು, ಮದುವೆ ಸಿಗೋಣ. ಇಲ್ಲಿ ನೋಡಿ, ನಮ್ಮ ಮಗು ಏನು ಮಾಡ್ತಾ ಇದೆ ಅಂತ. ಏನು ಮಾಡ್ತಾ ಇದೆಯಪ್ಪ? ನೋಡಿ, ಆಲ್ರೆಡಿ ಅಷ್ಟು ಅಂಟಿಸಿ ಇಟ್ಕೊಂಡಿದೆ ನೋಡಿ. ನೀವು ನೋಡ್ರೆ ಅಂಟಿಸ್ ತೋರಿಸು. ತೋರಿಸು. ಅಂಟಿಸು ನೀನು ಜಲ್ದಿ ಅಂಟಿಸು. ಒಂದು ಬಾಕ್ಸ್ ಹಾಕಿದ್ದಾರೆ ಅಲ್ವಾ ನಮ್ಮದರಲ್ಲಿ.
ಅದ್ರ ಮೇಲೆ ಸ್ಟಿಕ್ ಮಾಡಿಬಿಟ್ಟು ಒಂದ್ಸಲ ಇನ್ನೊಂದ್ಸಲ ಟ್ಯಾಪ್ ಮಾಡಬೇಕು. ಅದು ಸೆಂಟರಲ್ಲ ಚೆನ್ನಾಗಿ ಬರಬೇಕು. ಇವರೆಲ್ಲ ಗಂಡು ಮುತ್ತೈದೆಗಳು. ಅಷ್ಟಾಕಬೇಡ, ಇವರು ಅಷ್ಟನ್ನ ಇಡೋರನ್ನೇ ತೋರಿಸ್ಬೇಕಲ್ವಪ್ಪ. ನೋಡ ಇಷ್ಟೇ ಮಂಜು. ಅಲ್ಲ ಮಂಜು ಆಗ್ರಪ್ಪ ಅಷ್ಟೇ. ಹಾಂ ಬೇಗ ಮದುವೆ. ನೀವೇನು ಮಾಡ್ತಿದ್ದೀರಾ ಸರ್? ಇನ್ವಿಟೇಷನ್ಗೆ ಅಕ್ಕಿ ಹಾಕ್ತಾರೆ. ಅಕ್ಷತೆ ಇಲ್ಲಿ ಏನು ಮಾಡ್ತಿದ್ದಾರೆ? ನಾವು ಕುಂಕುಮ ಇಡ್ಸಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಮತ್ತೆ ನೀವು ನಾನು ಲಾಸ್ಟ್ ಮೂಮೆಂಟಿಗೆ ಬಂದಿದ್ದೀನಿ ಹಾಕೋಕ್ಕೆ. ನಾನೇನು ಇಲ್ಲ, ಹಿಂಗೆ ಇಟ್ಕೊಂಡು ಸುಮ್ಮನೆ. ಇದು ಕಾರ್ಡ್ ಕೇಳಿದ್ರೆ ಕೊಡ್ತಾರಲ್ಲ. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ತೋರಿಸಿ ಏನು ಲ್ಯಾಂಗ್ವೇಜ್ ಕಾಣಿಸ್ತಿದೆ ನಿಮಗೆ? ತೆಲುಗು ಕಾಣಿಸ್ತೈತೆ. ತೆಲುಗು ಕಾಣಿಸ್ತಾ ಇದೆ. ನಮ್ಮ ಮನೆ ದೇವ್ರಿಗೆ ಅಂದರೆ ನಮ್ಮ ಅಪ್ಪಾಜಿಯವರ ಮನೆ ದೇವ್ರಿಗೆ ಬಂದಿದ್ದೀವಿ. ಯಾವುದಿದು? ಮಧುಗಿರಿ ಆದಮೇಲೆ ಆಂಧ್ರ ಬಾರ್ಡರಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಖುಷಿಯಾದ ದಿನ. ಸೊ ನನ್ನ ತಮ್ಮನ ಮದುವೆಗೆ ಇನ್ವಿಟೇಷನ್ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀವಿ. ಇವತ್ತಿಂದ ಇನ್ವಿಟೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮಗೆಲ್ಲರಿಗೂ ತುಂಬ 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 ಖುಷಿಯಾದ ದಿನ ಇದು. ದೇವಸ್ಥಾನ ನೋಡಿ ಕೂತವ್ರಿಬ್ರು ಹೋಗ್ಬಿಟ್ಟು राम प्रसाद नामधेयस्य गीता नामधेयस्य चिरस्य नामधेयस्य सकुटुम्बानां पुत्रबोधायुषम् ऐश्वर्याफलिसं लक्ष्मीरङ्गनाथ सकलमहोत्तायामि। दीर्घायुषं लक्ष्मीरङ्गनाथस्य स्वां चिरञ्जीविश्च हे धात्वा तं जगत्वहेधान् ॐ लक्ष्मीनाथस्य हे स्वातान्मस्तहोत्यामि ॐ तस्पुष्पं देवश्चेन्द्रिः ಶತಮಾನಂ ಭವತಿ ಶತಾಯುಷ್ಯೇಂದ್ರಿಃ. 4 ಕೊಟ್ಟಿದ್ರೆ 1 ಕೋಟಿ ದೇವರ ಕೊಡ್ತೀವಿ ಆಮೇಲೆ. ಕೊಡ್ತೀವಿ ಓಂ ಶಹೇ ಭಾತ್ವಾಂ ಸಮರ್ಪಯಾಮಿ. ಓಂ ಶಹೇ ಆತ್ಮಾತಾಂ ಸಂಸ್ಥಃ ಕಡಗೇರಿ ಬರುತ್ತೆ ಸರ್, ಇಲ್ಲಿ ಮಾಹಿತಿ